ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪಾಕಿಸ್ತಾನ ಬಗ್ಗೆ ತಿಳ್ಕೊಳ್ಳೋಣ. ಪಾಕಿಸ್ತಾನದಲ್ಲಿ ಈಗ ಸ್ಥಿತಿಗಳು ತುಂಬ ಗಂಭೀರ ಆಗೋಗ್ಬಿಟ್ಟಿದೆ. ಯಾಕೆಂದರೆ PTI ಮತ್ತು ಪಾಕಿಸ್ತಾನ ಸೇನೆ ನಡುವೆ ಶುರುವಾದ ಜಗಳ ಈಗ ನಿಧಾನಕ್ಕೆ ಒಂದು ಯುದ್ಧದ ಸ್ವರೂಪ ತಗೋತಿದೆ. ಪಾಕಿಸ್ತಾನ ರಾಜಧಾನಿ ಆಗಿರೋ ಇಸ್ಲಾಮಾಬಾದ್ನಲ್ಲಿ ಜನರು ಈಗ ಮನೆಯಿಂದ ಹೊರಗಡೆ ಬರೋಕ್ಕೂ ಹೆದರ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿನ ಬೀದಿಗಳಲ್ಲಿ ಇಮ್ರಾನ್ ಖಾನ್ನ ಫಾಲೋವರ್ಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ಈ ಜಗಳ ಹೇಗಾಗ್ತಾ ಇದೆ? ನಮ್ಮ ದೇಶದ ವಿರುದ್ಧ ಪಿತೂರಿ ನಡೆಸ್ತಾ ಇದ್ದ ಪಾಕಿಸ್ತಾನ ಸೇನೆ ಈಗ ಪಾಕಿಸ್ತಾನ ಕಾಪಾಡ್ಕೊಳಕ್ಕಾಗ್ತಾ ಇಲ್ಲ. 2022ರ ಏಪ್ರಿಲ್ನಲ್ಲಿ ಇಮ್ರಾನ್ ಖಾನ್ ಪಾಕಿಸ್ತಾನದ ಪ್ರಧಾನಿಯಾಗಿರ್ತಾರೆ. ಪಾಕಿಸ್ತಾನದಲ್ಲಿ ಆಗ್ತಿರೋ ಇನ್ಫ್ಲೇಷನ್ ಮತ್ತು ಎಕನಾಮಿಕ್ ಇನ್ಸ್ಟೆಬಿಲಿಟಿನ ಆ ಸರ್ಕಾರ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ಇದಕ್ಕೆ ಅವ್ರು ಯಾವ ಎಕ್ಸ್ಪ್ಲನೇಷನ್ಸು ಇರಲಿಲ್ಲ. ಮತ್ತು ವೋಟ್ ಆಫ್ ನೋ ಕಾನ್ಫಿಡೆನ್ಸ್ ಮೂಲಕ ಇಮ್ರಾನ್ ಖಾನ್ನ ಅವರ ಪದವಿಯಿಂದ ತೆಗಿತಾರೆ ಮತ್ತು ಅವ್ರ ಮೇಲೆ 150ಕ್ಕಿಂತ ಜಾಸ್ತಿ ಕೇಸಸ್ಗಳು ಹಾಕಿ ಅವ್ರನ್ನ ಜೈಲಿಗೆ ಹಾಕ್ತಾರೆ ಮತ್ತು ಶಾಬಾಜ್ ಶರೀಫ್ ಅವ್ರನ್ನ ಪಾಕಿಸ್ತಾನದ ಪ್ರಧಾನಿ ಮಾಡ್ತಾರೆ. ಇದರ ಪರಿಣಾಮವಾಗಿ ಇಮ್ರಾನ್ ಖಾನ್ನ ಸಪೋರ್ಟರ್ಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಸರ್ಕಾರಕ್ಕೆ 2 ಡಿಮ್ಯಾಂಡ್ನ ಇಡ್ತಾರೆ. ಇಮ್ರಾನ್ ಖಾನ್ ಅವ್ರನ್ನ ರಿಲೀಸ್ ಮಾಡಬೇಕು ಮತ್ತು ಈಗಿರೋ ಗೌರ್ಮೆಂಟ್ನ ತೆಗೆದುಹಾಕಿ ಎಲೆಕ್ಷನ್ಸ್ ಮಾಡಬೇಕು ಅಂತ. ನವೆಂಬರ್ 24, 2024 ಈ ದಿನದಂದು ಇಮ್ರಾನ್ ಖಾನ್ನ ಫಾಲೋವರ್ಸ್ ಎಲ್ಲರೂ ಇಸ್ಲಾಮಾಬಾದ್ಗೆ ಬಂದು ಪ್ರೊಟೆಸ್ಟ್ ಮಾಡ್ತಾರೆ. ಅದಕ್ಕೆ ಸರ್ಕಾರ ಇಸ್ಲಾಮಾಬಾದ್ನ ಮುಂಚೆನೇ ಲಾಕ್ಡೌನ್ ಮಾಡ್ತಾರೆ ಮತ್ತು ಸೆಕ್ಷನ್ 144ನ ಯಾರೂ ಜನ ಸೇರಬಾರ್ದಂತ ಜಾರಿ ಮಾಡ್ತಾರೆ. ಪಾಕಿಸ್ತಾನದ ಸೇನೆ ದೊಡ್ಡ ದೊಡ್ಡ ಕಂಟೈನರಿಂದ ರೋಡ್ಸ್ಗಳನ್ನು ಬ್ಲಾಕ್ ಮಾಡುತ್ತೆ. ಆದರೆ ಇಮ್ರಾನ್ ಖಾನ್ನ ಫಾಲೋವರ್ಸ್ ಈ ಕಂಟೈನರ್ಗಳೆಲ್ಲ ತಳ್ಳಿ ಹಾಕಿ ಒಳಗಡೆ ಬಂದು ಹೋರಾಟ ಮಾಡ್ತಾರೆ. ಉಗ್ರರು ಯಾರ ಜೊತೆನೂ ಸಂಪರ್ಕ ಮಾಡಬಾರ್ದಂತ ಅಲ್ಲಿನ ಗೌರ್ಮೆಂಟ್ ಮುಂಚೆನೇ ಇಂಟರ್ನೆಟ್ ಸರ್ವಿಸಸ್ನ ಸ್ಟಾಪ್ ಮಾಡಿರ್ತಾರೆ. ಹೋರಾಟ ಮಾಡ್ತಿರೋರ ಮೇಲೆ ರಬ್ಬರ್ ಬುಲೆಟ್ಸ್ಗಳ ಮೂಲಕ ದಾಳಿ ಮಾಡ್ತಾರೆ. ಹಾಗೆ ಪಾಕಿಸ್ತಾನದ ಸೇನೆ ವಿಮಾನಗಳನ್ನು ಉಪಯೋಗಿಸಿ ಜನರ ಮೇಲೆ ಕೆಮಿಕಲ್ ಚೆಲ್ತಾರೆ. ಇಷ್ಟೆಲ್ಲ ಆದ್ರೂ ಇಮ್ರಾನ್ ಖಾನ್ ಅವರ ಫಾಲೋವರ್ಸ್ನ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಖುದ್ದು ಪಾಕಿಸ್ತಾನದ ಮೀಡಿಯಾಗಳೇ ಹೇಳ್ತಿವೆ. ಇಮ್ರಾನ್ ಖಾನ್ ಅವರು ಜೈಲ್ ಒಳಗಡೆನೆ ಇದ್ಕೊಂಡು ಹೊರಗಡೆ ಇರೋ ಜನರಿಗೆಲ್ಲ ಆಚೆಗಡೆ ಬಂದು ಹೋರಾಟ ಮಾಡೋಕ್ಕೆ ಅವ್ರಿಗೆ ಉತ್ತೇಜಿಸ್ತಾ ಇರ್ತಾರೆ. ದೇಶದಲ್ಲಿ ನ್ಯಾಯ ಸಂವಿಧಾನ ಯಾವುದೂ ಕೆಲಸ ಮಾಡ್ತಾ ಇಲ್ಲ. ನಾವೆಲ್ಲ ಮನೆಯಿಂದ ಹೊರಗಡೆ ಬಂದು ಹೋರಾಟ ಮಾಡಲೇಬೇಕು. ನಾವೆಲ್ಲರೂ ಬಹದ್ದೂರ್ ಶಾ ಜಫರ್ ಥರ ಗುಲಾಮರಾಗಿ ಬದುಕಬಾರ್ದು, ಆದರೆ ಟಿಪ್ಪು ಸುಲ್ತಾನ್ ಥರ ಹೋರಾಟ ಮಾಡಬೇಕು ಅಂತ ಟ್ವೀಟ್ ಮಾಡ್ತಾರೆ. ಇಮ್ರಾನ್ ಖಾನ್ ಅವರ ಹೆಂಡತಿಯಾಗಿರೋ ಬುಷ್ರಾ ಬೀಬಿ ಅವರು ಮನೆ ಮನೆಗೆ ಹೋಗಿ ಅಲ್ಲಿರೋ ಜನರಿಗೆಲ್ಲ ಹೋರಾಟ ಮಾಡಬೇಕಂತ ಉತ್ತೇಜಿಸ್ತಾರೆ. ಇದಷ್ಟೇ ಅಲ್ಲ, ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರಕ್ಕೆ ಬೇರೆ ಕಡೆಯಿಂದನೂ ದಾಳಿ ನಡೀತಾ ಇದೆ. ಬಲೂಚಿಸ್ತಾನಲ್ಲಿರೋ ಜನರು ಬಲೂಚಿಸ್ತಾನ ಒಂದು ಸೆಪ್ರೇಟ್ ದೇಶ ಮಾಡಬೇಕಂತ ಪಾಕಿಸ್ತಾನದ ಸೈನಿಕರನ್ನು ಸಾಯಿಸ್ತಾ ಇದ್ದಾರೆ. ಅಫ್ಘಾನಿಸ್ತಾನ ತಾಲಿಬಾನ್ಗೂ ಮತ್ತು ಪಾಕಿಸ್ತಾನ್ಗೂ ಈಗ ಸರಿಯಾಗಿ ಆಗ್ಬರ್ತಾ ಇಲ್ಲ. ಅದಕ್ಕೆ ಪಾಕಿಸ್ತಾನ ಒಡೆದು ಅಲ್ಲಿ ಪಶ್ತೂನಿಸ್ತಾನ್ ಅಂತ ಒಂದು ಹೊಸ ದೇಶ ಮಾಡಬೇಕಂತ ಡಿಸೈಡ್ ಮಾಡ್ತಿದ್ದಾರೆ. ಹಾಗೆ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಪಾಕಿಸ್ತಾನ ಸೈನಿಕರನ್ನು ಹುಡುಕಿ ಸಾಯಿಸ್ತಾ ಇದ್ದಾರೆ. ಇದಕ್ಕಿಂತನೂ ಭಯಾನಕವಾಗಿರೋ ವಿಷಯ ಏನಂದರೆ, ಪಾಕಿಸ್ತಾನ್ ಈಗಾಗಲೇ ನ್ಯೂಕ್ಲಿಯರ್ ವೆಪನ್ಸ್ ಮಾಡಿಟ್ಕೊಬಿಟ್ಟಿದೆ. ಅಕಸ್ಮಾತ್ ಅವುಗಳೇನಾದರೂ ಉಗ್ರರ ಕೈಗೆ ಸಿಕ್ಬಿಟ್ರೆ ಇಡೀ ಜಗತ್ತೇ ನಾಶ ಆಗಿಬಿಡುತ್ತೆ. ಹೀಗಾಗಿ ಎಲ್ಲ ದೇಶಕ್ಕೂ ಪಾಕಿಸ್ತಾನದಲ್ಲಿ ನಡೀತಿರೋ ಈ ಘಟನೆಯಿಂದ ಆತಂಕ ಶುರುವಾಗ್ತಿದೆ. ಧನ್ಯವಾದಗಳು.